ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಬೆಳಗಿನ ಶುಭೋದಯ. 10ನೇ ತರಗತಿಯಲ್ಲಿ ನಾವು ಭಾಗ 1 ಈ ವರ್ಷ ಪಠ್ಯಕ್ರಮದ ಪರಿಷ್ಕರಣೆಗೆ ಅನುಗುಣವಾಗಿ ನಾವು ಕೆಲವು ಅಧ್ಯಾಯಗಳನ್ನು ಹೊರತುಪಡಿಸಿ ಇತರೆ ಅಧ್ಯಾಯಗಳನ್ನು ಅಭ್ಯಾಸ ಮಾಡಿಬಿಟ್ಟು ಭಾಗ 1 ಪೂರ್ಣಗೊಳಿಸಿದ್ದೇವೆ. ಈಗ ಭಾಗ 2ರಲ್ಲಿ ಮೊದಲ 2 ಅಧ್ಯಾಯಗಳನ್ನು ಇಲ್ಲಿ ಕೋವಿಡ್-19 ಪ್ರಯುಕ್ತ ಇಲಾಖೆ ಕಡಿತಗೊಳಿಸಿರೋದ್ರಿಂದ ನಾನು ಆ ಬಹುಪದೋಕ್ತಿಗಳು ಅಧ್ಯಾಯವನ್ನು ಬಿಟ್ಟು ಅದರ ಮುಂದಿನ ಅಧ್ಯಾಯ ವರ್ಗ ಸಮೀಕರಣವನ್ನು ಇವತ್ತು ನಿಮ್ಮೊಂದಿಗೆ ನಾನು ಚರ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಹುಪದೋಕ್ತಿಯ ಕೆಲವು ಕಲಿಕಾಂಶಗಳು ವರ್ಗ ಸಮೀಕರಣ ಅಧ್ಯಯನಕ್ಕೆ ಪೂರಕವಾಗಿದೆ. ಬಹುಪದೋಕ್ತಿ ಅಂದರೆ ಏನು ಅಂತ ನಮಗೆ ಗೊತ್ತಾಗಿದೆ. ಯಾವುದೇ ಒಂದು ಬೀಜೋಕ್ತಿಯ ಘಾತ ಋಣಾತ್ಮಕವಲ್ಲದ ಪೂರ್ಣಾಂಕ ಆಗಿದ್ದರೆ ಅದನ್ನು ಬಹುಪದೋಕ್ತಿ ಅಂತೇಳಿ ನಾವು ಕರೀತೀವಿ. ಬಹುಪದೋಕ್ತಿಗಳ ವಿಧ, ನಾವು ಬಹುಪದೋಕ್ತಿಗಳನ್ನು ವರ್ಗೀಕರಣ ಮಾಡಿದ್ದೇವೆ. ಸರಳ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಹೀಗೆ ಬಹುಪದೋಕ್ತಿಗಳು ಅವುಗಳ ಗರಿಷ್ಠ ಘಾತಕ್ಕೆ ಅನುಗುಣವಾಗಿ ಹೆಸರಿಸ್ತಾ ಹೋದವು. ನಮಗೆ ಇವತ್ತು ಅಭ್ಯಾಸ ಮಾಡಲಿಕ್ಕೆ ಅದರಲ್ಲಿ ಒಂದು ವರ್ಗ ಬಹುಪದೋಕ್ತಿ, ಒಂದು ವರ್ಗ ಬಹುಪದೋಕ್ತಿಯ ಮಾದರಿ. ಹೇಗಿದ್ದಾಯಿತು? ax² ಪ್ಲಸ್ bx ಪ್ಲಸ್ c. ಇದು ಒಂದು ವರ್ಗ ಬಹುಪದೋಕ್ತಿ. ಈ ವರ್ಗ ಬಹುಪದೋಕ್ತಿಯನ್ನು ನಾವು 0ಗೆ ಸಮೀಕರಿಸಿದರೆ ಈಕ್ವಲ್ಸ್ 0ಗೆ ಸಮೀಕರಿಸಿದರೆ ದೊರಕುವ ಈ ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅಂತ ಹೇಳ್ತೇವೆ. ವರ್ಗ ಬಹುಪದೋಕ್ತಿಯನ್ನು 0ಗೆ ಸಮೀಕರಿಸಿದರೆ ಏನಾಗುತ್ತೆ? ಅದನ್ನು ನಾವು ಒಂದು ವರ್ಗ ಬಹುಪದೋಕ್ತಿ. ಪಿ ಆಫ್ ಎಕ್ಸ್ ಅನ್ನೋದು ಒಂದು ವರ್ಗ ಬಹುಪದೋಕ್ತಿ ಆದಾಗ ಅದನ್ನು ನಾವೇನಾದರೂ 0ಗೆ ಸಮೀಕರಿಸಿದರೆ ಪಿ ಆಫ್ ಎಕ್ಸ್ ಆಗ ಅದು ಒಂದು ವರ್ಗ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ ವಿದ್ಯಾರ್ಥಿಗಳು. ಈ ವರ್ಗ ಬಹುಪದೋಕ್ತಿಯ ಅನ್ವಯಗಳು ನಮ್ಮ ನೈಜ ಬದುಕಿನಲ್ಲಿ ಹಲವಾರು ಪಾತ್ರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಒಂದು ಉದಾಹರಣೆಯನ್ನು ತೆಗೆದುಕೊಂಡು, ಒಬ್ಬ ದೇವಸ್ಥಾನದ ಧರ್ಮದರ್ಶಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಮುದಾಯ ಭವನವನ್ನು ಅಥವಾ ಒಂದು ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸಬೇಕು ಅಂತೇಳಿ ಇಷ್ಟಪಡ್ತಾರೆ. ಅವರ ಒಂದು ಪ್ಲ್ಯಾನ್, ಯೋಜನೆ ಹೇಗಿತ್ತು ಅಂದರೆ, ಆ ಪ್ರಾರ್ಥನಾ ಮಂದಿರದ ಒಟ್ಟು ವಿಸ್ತೀರ್ಣ 300 ಚದರ ಮೀಟರ್ಗಳು. ಅವ್ರು ಹೇಳ್ತಾರೆ, ಪ್ರಾರ್ಥನಾ ಮಂದಿರವನ್ನು ನಾವು ನಿರ್ಮಿಸಬೇಕಾದ್ರೆ ಆ ಪ್ರಾರ್ಥನಾ ಮಂದಿರದ ವಿಸ್ತೀರ್ಣ 300 ಚದರ ಸೆಂಟಿಮೀಟರ್ ಅಂತ 300 ಚದರ ಮೀಟರ್ ಇರಬೇಕು ಅಂತೇಳಿ. ಜೊತೆಗೆ ಅಳತೆಯನ್ನು ಹೇಳಿದಾಗ ಅವರು ಏನು ಹೇಳ್ತಾರೆ, ಆ ಪ್ರಾರ್ಥನಾ ಮಂದಿರದ ಉದ್ದ ಅಗಲಕ್ಕಿಂತ 2ರಷ್ಟು ಮತ್ತು 2ಕ್ಕಿಂತ 1 ಹೆಚ್ಚಾಗಿರಬೇಕು. ಮತ್ತೊಮ್ಮೆ ನೋಡಿ, ಆ ಪ್ರಾರ್ಥನಾ ಮಂದಿರದ ವಿಸ್ತೀರ್ಣ 300 ಚದರ ಮೀಟರ್ ಆಗಿರಬೇಕು. ಆ ಪ್ರಾರ್ಥನಾ ಮಂದಿರದ ಉದ್ದ ಅನ್ನೋದು ಅಗಲಕ್ಕಿಂತ 2 ಮತ್ತು 1ರಷ್ಟು ಹೆಚ್ಚಾಗಿರಬೇಕು. ಉದ್ದದ 2ರಷ್ಟು ಮತ್ತು 1ಕ್ಕೆ ಹೆಚ್ಚಾಗಿರಬೇಕು ಅಂತ ಹೇಳ್ತಾರೆ. ಆಗ ನಾವು ಈ ರೀತಿ ಮಾಡ್ಕೋಬಹುದು. ಅದನ್ನು ಅವರು ಹೇಳಿದ್ದು ಒಂದು ಆಯತ ಆಕಾರದಲ್ಲಿ ಪ್ರಾರ್ಥನಾ ಮಂದಿರ ಇರಬೇಕು. ಈ ಪ್ರಾರ್ಥನಾ ಮಂದಿರದ ಅಗಲ ಎಂ ಅಂದ್ಕೊಂಡ್ರೆ ಅದರ ಉದ್ದ ಎಷ್ಟಾಗಿರ್ಬೇಕು ಮಕ್ಕಳೇ? ಆ ಉದ್ದದ 2ರಷ್ಟು ಮತ್ತು 1. ಉದ್ದವು ಅಗಲಕ್ಕಿಂತ
ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿರಬೇಕು ಅಂತ ಹೇಳಿ. ಇದರ ವಿಸ್ತೀರ್ಣ 300 ಮೀಟರ್ ಚದರ. ಹಾಗಾದ್ರೆ ಈ ಉದ್ದ ಮತ್ತೆ ಅಗಲಗಳನ್ನ ಹೇಗೆ ಕಂಡುಹಿಡಿತಾರೆ ಅಂತ ಹೇಳಿದ್ರೆ, ಸೊ ಹೀಗೆ ಒಂದು ಆಯತದ ವಿಸ್ತೀರ್ಣ ಈಕ್ವಲ್ಸ್ ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ 300 ಚದರ ಮೀಟರ್. ಉದ್ದ m ಅಂತಂದ್ರೆ ಅಗಲ 2m + 1. ಇವೆರಡನ್ನು ನಾವು ಗುಣಿಸಿದ್ರೆ m × 2m 2m² + m × 1 m. ಸೊ 2m² + m. ಈ 300 ಬಲ ಹಾಕಿದ್ರೆ -300. ಈ ವರ್ಗ ಸಮೀಕರಣವನ್ನು ಆಧಾರವಾಗಿ ಇಟ್ಕೊಂಡ್ರೆ ಈ ಪ್ರಾರ್ಥನಾ ಮಂದಿರದ ಉದ್ದ ಮತ್ತೆ ಅಗಲಗಳನ್ನು ನಾವು ಸುಲಭವಾಗಿ ಲೆಕ್ಕ ಹಾಕಬಹುದು. ಆದ್ದರಿಂದ ಆಯತದ ಪ್ರಾರ್ಥನಾ ಮಂದಿರದ ನಿರ್ಮಾಣವನ್ನು ಮಾಡಬೇಕಾದ್ರೆ ನಾವು ಈ ವರ್ಗ ಸಮೀಕರಣದಷ್ಟು ಅಳತೆಗಳನ್ನು ತೆಗೆದುಕೊಂಡು ಮಾಡಿದರೆ ಆ ಪ್ರಾರ್ಥನಾ ಮಂದಿರವನ್ನು ನಾವು ನಿರ್ಮಿಸಬಹುದು. ಈ ಉದಾಹರಣೆಯನ್ನು ಯಾಕೆ ತೆಗೆದುಕೊಂಡಿದ್ದೇವೆ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದು ಒಂದು ವರ್ಗ ಸಮೀಕರಣ. ವರ್ಗ ಬಹುಪದೋಕ್ತಿ ವರ್ಗ ಸಮೀಕರಣದ ಅಭ್ಯಾಸವನ್ನ ಈ ಹಿಂದಿನ ತರಗತಿಯಲ್ಲೇ ನಾವು ಅಭ್ಯಾಸ ಮಾಡಿದ್ದೇವೆ. ಯಾವುದೇ ಒಂದು ಸಮೀಕರಣದ ನೋಡಿ ಅವ್ಯಕ್ತ ಪದದ ಘಾತ ಗರಿಷ್ಠ 2 ಇರಬೇಕು. ಅಂತಹ ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅಂತ ಹೇಳ್ತೇವೆ. ಈ ವರ್ಗ ಸಮೀಕರಣದ ಆದರ್ಶ ರೂಪ ಹೇಗಿರುತ್ತೆ? ax² + bx + c = 0. ಇದರಲ್ಲಿ a ಅನ್ನುವುದು ಶೂನ್ಯಕ್ಕೆ ಸಮನಾಗಿರಬಾರದು. ಹೀಗಿದ್ರೆ ಮಾತ್ರ ಇದನ್ನು ನಾವು ವರ್ಗ ಸಮೀಕರಣದ ಸಾಮಾನ್ಯ ಸೂತ್ರ ಅಂತ ಹೇಳ್ಬಿಡ್ತೇವೆ. a ಮತ್ತೆ b ಗಳು ವಾಸ್ತವ ಸಂಖ್ಯೆಗಳಾಗಿರಬೇಕು. c ಅನ್ನೋದು ಒಂದು ಸ್ಥಿರ. a ≠ 0 ಆಗಿದೆ. ಆದ್ದರಿಂದ ವರ್ಗ ಸಮೀಕರಣಗಳ ಮಹತ್ವ ನಮಗೆ ಬೇಕಾದ ಮೇಲೆ ನಾವು ಹೆಚ್ಚು ಏನು ಮಾಡಬೇಕು? ವರ್ಗ ಬಹುಪದೋಕ್ತಿ ವರ್ಗ ಸಮೀಕರಣ ಹೇಗಿರುತ್ತೆ? ಈ ವರ್ಗ ಸಮೀಕರಣಕ್ಕೆ ಇತಿಹಾಸವೇ ಇದೆ. ಮೊದಲು ಬ್ಯಾಬಿಲೋನಿಯನ್ನರು ಈ ಮೊಟ್ಟ ಮೊದಲ ಬಾರಿಗೆ ವರ್ಗ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿದರು ಅಂತೇಳಿ ಇತಿಹಾಸ ಹೇಳುತ್ತೆ. ಬ್ಯಾಬಿಲೋನಿಯನ್ನರು ಈ ವರ್ಗ ಸಮೀಕರಣವನ್ನು ಬಳಸಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿದರು. ಜೊತೆಗೆ ಒಂದು ಉದಾಹರಣೆಯನ್ನು ಅವರು ತೆಗೆದುಕೊಂಡು ಮತ್ತೆ ಹೇಳ್ತಾರೆ, ಯಾವುದೇ 2 ಧನ ಸಂಖ್ಯೆಗಳ ಮೊತ್ತ ಮತ್ತು ಅವುಗಳ ಗುಣಲಬ್ಧ, ಯಾವುದೇ 2 ಧನ ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧ ನೀಡಿದಾಗ ಆ 2 ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನ ಇವರು ತಿಳಿದಿದ್ರು. ಜೊತೆಗೆ ಈ ಸಮಸ್ಯೆಗಳನ್ನ ಯಾವ ರೂಪದಲ್ಲಿ ಬಿಡಿಸಿದರು ಅಂದ್ರೆ, 2 ಧನ ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಅವರು ಪರಿಹಾರವನ್ನು ಕಂಡುಹಿಡಿದರು. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಆ 2 ಧನ ಸಂಖ್ಯೆಗಳು m ಮತ್ತು n ಆಗಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ x² + m + n × x + mn = 0. ಅಂತಿಮವಾಗಿ ಅವರು x² + p of x + q = 0. ಇಲ್ಲಿ p ಅಂತ ಹೇಳಿದ್ರೆ m + n ಮತ್ತೆ q ಅಂತ ಹೇಳಿದ್ರೆ m × n. ಇಂತಹ ಆ ವರ್ಗ ಸಮೀಕರಣಗಳಿಗೆ ಅವರು ಪರಿಹಾರವನ್ನು ಕಂಡುಹಿಡಿದಿದ್ರು. ಅದರ ಜೊತೆಗೆ ವಿದ್ಯಾರ್ಥಿಗಳೇ, ನಮ್ಮ ಭಾರತೀಯರ ಕೊಡುಗೆ ಕೂಡ ಇದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಗ್ರೀಕ್ ಗಣಿತಶಾಸ್ತ್ರಜ್ಞ ಆಗಿರ್ತಕ್ಕಂಥ ಯೂಕ್ಲಿಡ್ ಅವರು ಈ ಉದ್ದಗಳನ್ನು ಕಂಡುಹಿಡಿಯಲು ಒಂದು ರೇಖಾಗಣಿತೀಯ ವಿಧಾನವನ್ನು ಅಭಿವೃದ್ಧಿಪಡಿಸಿದರು. ಸೊ ಇದು ನಮ್ಮ ಈಗಿನ ಪರಿಭಾಷೆಯಲ್ಲಿ ವರ್ಗ ಸಮೀಕರಣಗಳು ಪರಿಹಾರ ಎಂಬ ಅರ್ಥವನ್ನು ನೀಡುತ್ತದೆ. ಸಾಮಾನ್ಯ ರೂಪದಲ್ಲಿ ವರ್ಗ ಸಮೀಕರಣವನ್ನು ನಾವು ಆಲ್ರೆಡಿ ಇಲ್ಲಿ ಬರೆದು ಬಿಟ್ಟಿದ್ದೇವೆ ಮಕ್ಕಳೇ. ax² + bx + c = 0 ಅಂತ ಹೇಳ್ಬಿಟ್ಟು ನಮ್ಮ ಭಾರತ ದೇಶದ
ಗಣಿತಜ್ಞರ ಕೊಡುಗೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇಗಿದೆ ಅಂತ ಹೇಳಿದ್ರೆ, ವಾಸ್ತವವಾಗಿ ನಮ್ಮ ಭಾರತದ ಹೆಸರಾಂತ ಒಬ್ಬ ಗಣಿತಜ್ಞ ಬ್ರಹ್ಮಗುಪ್ತ ಅವರು ಕ್ರಿಸ್ತಶಕ 598ರಿಂದ 665ರಲ್ಲಿ ಈ ಸಾಮಾನ್ಯ ರೂಪದ ವರ್ಗ ಸಮೀಕರಣ ಏನು ಬರೆದಿದ್ವಲ್ಲ, ಅದನ್ನು ಅವರು ಸ್ಪಷ್ಟವಾದ ಸೂತ್ರವನ್ನು ನಿರೂಪಣೆ ಮಾಡಿದ್ದೆ ಬ್ರಹ್ಮಗುಪ್ತ. ax² ಪ್ಲಸ್ bx ಪ್ಲಸ್ c = 0 ರೂಪದ ಸಾಮಾನ್ಯ ವರ್ಗ ಸಮೀಕರಣದ ಸೂತ್ರವನ್ನು ಅಭಿವೃದ್ಧಿಪಡಿಸಿದರು ಬ್ರಹ್ಮಗುಪ್ತರು. ನೋಡಿ, ಈಗ ನಂತರ ಮತ್ತೆ ಅವರ ಸಮಕಾಲೀನರು ಬರ್ತಾರೆ. ಮುಂದೆ ಇದರ ವರ್ಗ ಸಮೀಕರಣದ ಸೂತ್ರ ಅಂತ ಹೇಳಿದ್ರು ಭಾಸ್ಕರ ಮೊದಲ ಅವರ ಉಲ್ಲೇಖದಂತೆ ಅರಬ್ ಗಣಿತಜ್ಞರಾದ ಆಲ್ ಖ್ವಾರಿಜ್ಮಿ ಅವರು ಕೂಡ ಇದಕ್ಕೆ ಸಾಧನೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಹೀಗೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಕೆಲವರು ಬ್ರಹ್ಮಗುಪ್ತ ಅಂದಮೇಲೆ ಶ್ರೀಧರಾಚಾರ್ಯರಿದ್ದಾರೆ. ಶ್ರೀಧರಾಚಾರ್ಯರು ಕೂಡ ಇದಕ್ಕೆ ತಮ್ಮದೇ ಆಗಿರತಕ್ಕಂಥ ಕೊಡುಗೆಗಳನ್ನು ಮಕ್ಕಳೇ ಕೊಟ್ಟಿದ್ದಾರೆ. ಸೊ ಹೀಗೆ ನಮ್ಮ ಭಾರತದ ಗಣಿತಜ್ಞರು ಈ ವರ್ಗ ಸಮೀಕರಣದ ಕುರಿತು ಏನೇ ಸಾಧನೆಗಳನ್ನು ಕೊಟ್ಟಿದ್ರೂ ಕೂಡ ಇಡೀ ಪ್ರಪಂಚದಲ್ಲಿ ಗಣಿತ ಕ್ಷೇತ್ರದಲ್ಲಿ ಇವರ ಸಾಧನೆಗಳು ದೊಡ್ಡ ಪ್ರಮಾಣದಲ್ಲಿದ್ದರೂ ಕೂಡ ಎಲೆ ಮರೆ ಕಾಯಿ ಅಂತ ಇದ್ಬಿಟ್ಟು ಇವರು ಈಗ ಇತಿಹಾಸವನ್ನು ಓದಿದಾಗ ಇತರೆ ಫಾರ್ ಎಕ್ಸಾಂಪಲ್ ನಾವು ಈ ಲಂಬಕೋನ ತ್ರಿಕೋನದ ಲಕ್ಷಣ ಅಭ್ಯಾಸ ಮಾಡಬೇಕಾದ್ರೆ ಪೈಥಾಗರಸ್ಗಿಂತಲೂ ಪೂರ್ವದಲ್ಲಿ ನಮ್ಮ ಭಾರತ ದೇಶದ ಬೋಧಾಯನ ಅಂತಕ್ಕಂಥವರು ಮೊದಲೇ ಸಾಧನೆ ಕೊಟ್ಟಿದ್ದರು. ಆದರೆ ಆ ಸಾಧನೆಯ ಕೀರ್ತಿ ಎಲ್ಲ ಇವತ್ತು ಪೈಥಾಗರಸ್ಗೆ ಸಲ್ಲುತ್ತೆ. ಅಂದರೆ ನಮ್ಮ ಭಾರತೀಯರೆಲ್ಲರೂ ಕೂಡ ಹೆಸರಿಗೋಸ್ಕರ ಅಲ್ಲ, ಎಲೆ ಮರೆ ಕಾಯಿ ಅಂತ ಇಟ್ಬಿಟ್ಟು ಸಾಕಷ್ಟು ಸಾಧನೆಗಳನ್ನು ಮುಂದೆ ಅವರು ಕೊಟ್ಟಿದ್ದಾರೆ. ಸೊ ಈಗ ನಾವು ವರ್ಗ ಸಮೀಕರಣ ಅಂದ್ರೆ ಏನು, ಅದರ ಲಕ್ಷಣಗಳು ಹೇಗಿರಬೇಕು, ವರ್ಗ ಸಮೀಕರಣಗಳು ಹೇಗಿರ್ತವೆ ಅನ್ನೋದ್ರ ಕುರಿತು ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟದ್ದು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದೇ ಒಂದು ನಾವು ಈಗ ವರ್ಗ ಸಮೀಕರಣ ಸೂತ್ರವನ್ನು ಬರೆದಿದ್ದೇವೆ. x ಚರಾಕ್ಷರವುಳ್ಳ ಒಂದು ವರ್ಗ ಸಮೀಕರಣವು ax² + bx + c = 0 ರೂಪದ ಒಂದು ಸಮೀಕರಣವಾಗಿದ್ದು a b c ಗಳು ಅದರಲ್ಲಿ ವಾಸ್ತವಿಕ ಸಂಖ್ಯೆಯಾಗಿತ್ತು ಮತ್ತು a ಅನ್ನೋದು ಶೂನ್ಯವಾಗಿರಬಾರದು. ಆದ್ದರಿಂದ ಅಂತಹ ಸಮೀಕರಣಗಳನ್ನು ನಾವು ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಇದರಲ್ಲಿ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ax² + bx + c = 0 ಒಂದು ವರ್ಗ ಸಮೀಕರಣ. ಮತ್ತೆ ಇದಕ್ಕೆ ಅನುಗುಣವಾಗಿ ಸಾಕಷ್ಟು ಉದಾಹರಣೆಗಳನ್ನು ಅವರು ಹೆಸರಿಸಿದ್ದಾರೆ. 2x² + x - 100 = 0. ನಂತರ 1 - x² + 3000 ಅಂತ ಕೊಟ್ಟಿದ್ದಾರೆ. ನಂತರ 2x² - 3x + 1 = 0. ಹೀಗೆ ಹಲವಾರು ಉದಾಹರಣೆಗಳನ್ನು ವರ್ಗ ಸಮೀಕರಣಕ್ಕೆ ಅವರು ಉದಾಹರಿಸಿದ್ದಾರೆ ಮಕ್ಕಳೇ. ನಾನು ಈ ಹಿಂದೆ ಹೇಳಿದಂತೆ ಯಾವುದೇ ಒಂದು ವರ್ಗ ಬಹುಪದೋಕ್ತಿ ಅದರ ಡಿಗ್ರಿ 2 ಆಗಿತ್ತು ಅಂತ ಹೇಳಿದರೆ ಅದನ್ನು ನಾವು ಒಂದು ವರ್ಗ ಸಮೀಕರಣ ಅಂತ ಕರೀತೇವೆ. ಇಲ್ಲಿ p of x ಎಂಬುದು ಡಿಗ್ರಿ 2 ಆಗಿರುವ ಒಂದು ಬಹುಪದೋಕ್ತಿ ಆಗಿದ್ರೆ p of x = 0 ರೂಪದ ಯಾವುದೇ ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅಂತೇವೆ. p of x ರ ಪದಗಳನ್ನು ಅವುಗಳ ಡಿಗ್ರಿಗೆ ಇಳಿಕೆ ಕ್ರಮದಲ್ಲಿ ನಾವು ಬರೆಯುತ್ತೇವೆ. ವರ್ಗ ಬಹುಪದೋಕ್ತಿಯಲ್ಲಿ ಘಾತಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದುಬಿಟ್ಟು ಅವುಗಳನ್ನು ನಾವು ಹೆಸರಿಸ್ತೇವೆ. ಆದ್ದರಿಂದ ಅಂತಿಮವಾಗಿ ನಮ್ಮ ಮಕ್ಕಳು ಎಲ್ಲರಿಗೂ ನೆನಪಿರಬೇಕು, ax² + bx + c = 0 ರೂಪದ ಸಮೀಕರಣವನ್ನು ನಾವು ಒಂದು ವರ್ಗ ಸಮೀಕರಣ, ಸಾಮಾನ್ಯ ರೂಪ ಅಥವಾ ವರ್ಗ ಸಮೀಕರಣದ ಸೂತ್ರ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ನಮ್ಮ ನಿತ್ಯ ಜೀವನಕ್ಕೆ ಅನ್ವಯವಾಗುವ ಕೆಲವು ಸಮಸ್ಯೆಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಆ ಸಮಸ್ಯೆಗಳಿಗೆ ವರ್ಗ ಸಮೀಕರಣದ ಸೂತ್ರವನ್ನು ಕಂಡುಹಿಡಿಯಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮುಂಚಿತವಾಗಿ ಇನ್ನೊಮ್ಮೆ ನೋಡ್ಕೊಳ್ಳಿ, x ಅಂತಕ್ಕಂಥ ಒಂದು ಅವ್ಯಕ್ತ ಪದ ಆಗಿರುವ ವರ್ಗ ಸಮೀಕರಣ ಯಾವ ರೂಪದಲ್ಲಿರುತ್ತೆ ಅಂದರೆ ax² + bx + c = 0. ಹಾಗಾದ್ರೆ ಇದರಲ್ಲಿ ನಾವು ಕಂಡೀಷನ್ ಕೊಟ್ಟಿದ್ದೇವೆ, ಯಾವುದೇ ಒಂದು ವರ್ಗ ಸಮೀಕರಣದ ಅವ್ಯಕ್ತ ಪದದ ಘಾತ ಗರಿಷ್ಠ 2 ಇರಬೇಕು.
ಕನಿಷ್ಠ ಎಷ್ಟಿರಲಿ ಇಲ್ಲೇ ಇರಲಿ. ಹಾಗಾದ್ರೆ ಇದರಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳು. ಎ ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಪಿ 0 ಆಗಿರಬಹುದಾ? ನೋಡಿ, ax ಸ್ಕ್ವೇರ್ ಪ್ಲಸ್ 0 ಆಗಿದ್ರೆ ಪ್ಲಸ್ ಸಿ ಈಕ್ವಲ್ 0. ಸೊ ಇದು ಕೂಡ ಒಂದು ವರ್ಗ ಸಮೀಕರಣವೇ. ನಾವು ಮುಂದೆ ಹೋಗ್ತಾ ಇವುಗಳನ್ನು ಅಭ್ಯಾಸ ಮಾಡ್ತೇವೆ. ಒಟ್ಟಾಗಿ x ಅನ್ನೋದು ಒಂದು ಅವ್ಯಕ್ತ ಪದವಾಗಿದ್ದು ಅದರ ಗರಿಷ್ಠ ಘಾತ 2 ಆಗಿದ್ದರೆ ಅಂತಹ ಸಮೀಕರಣಗಳನ್ನು ನಾವು ವರ್ಗ ಸಮೀಕರಣಗಳು ಅಂತ ಹೇಳಿಬಿಟ್ಟು ನಾವು ಕರೀತೇವೆ. ಮುಂದೆ ಈ ವರ್ಗ ಸಮೀಕರಣಗಳನ್ನು ವರ್ಗೀಕರಣ ಮಾಡ್ತೇವೆ ಮಕ್ಕಳೇ. ಮುಂದೆ ಶುದ್ಧ ವರ್ಗ ಸಮೀಕರಣ, ಮಿಶ್ರ ವರ್ಗ ಸಮೀಕರಣ, ಹೀಗೆ ನಾವು ಎ ಬಿ ಸಿ ವಾಸ್ತವ ಸಂಖ್ಯೆಗಳ ಬೆಲೆಗಳಿಗೆ ಅನುಗುಣವಾಗಿ ಅವುಗಳನ್ನು ವರ್ಗೀಕರಣ ಮಾಡ್ತೇವೆ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ನೈಜ ಜೀವನದಲ್ಲಿ ಬರುವ ಒಂದು ಸಮಸ್ಯೆ ಏನಿದೆ ಅಂದ್ರೆ, ಇಲ್ಲಿ ಅರುಣ್ ಮತ್ತು ತರುಣ್ ಅಂತಕ್ಕಂಥ ಇಬ್ಬರು ಬಳಿ ಸುಮಾರು ಒಟ್ಟು ಗೋಲಿಗಳ ಸಂಖ್ಯೆ 45 ಇದೆ. ವರುಣ್ ಮತ್ತು ಅರುಣ್ ಇಬ್ಬರ ಬಳಿ ಒಟ್ಟು 45 ಗೋಲಿಗಳಿವೆ. ಒಟ್ಟಿಷ್ಟು ಗೋಲಿಗಳಿವೆ? ಇಬ್ಬರಲ್ಲೂ 45 ಗೋಲಿಗಳಿವೆ. ಸೊ ಇವರಿಬ್ಬರು ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಬ್ಬರ ಬಳಿ 5 ಗೋಲಿಗಳನ್ನು ಇಬ್ಬರು ಕೂಡ ಇಬ್ಬರು ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ. ಇವರ ಬಳಿ ಇರುವ ಗೋಲಿಗಳ ಗುಣಲಬ್ಧ ಸಂಖ್ಯೆಗಳ ಗೋಲಿಗಳ ಗುಣಲಬ್ಧ 240. ಹಾಗಾದರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಈ ಸಮಸ್ಯೆಯನ್ನು ಓದ್ಕೊಳ್ಳಿ ನೀವು. ವರುಣ್ ಮತ್ತೆ ಅರುಣ್ ಇವರಿಬ್ಬರ ಬಳಿ ಒಟ್ಟು 45 ಗೋಲಿಗಳಿದ್ದಾವೆ. ನಂತರ ಇವರಿಬ್ಬರು ತಲಾ 5 ಗೋಲಿಗಳನ್ನು ಕಳ್ಕೊಳ್ತಾರೆ. ಇವರಿಬ್ಬರು 5 ಗೋಲಿಗಳನ್ನು ಕಳೆದುಕೊಂಡ ನಂತರ ಉಳಿದ ಇವರ ಬಳಿ ಇರುವ ಗೋಲಿಗಳ ಗುಣಲಬ್ಧ 240. ಹಾಗಾದರೆ ಆರಂಭದಲ್ಲಿ ಅವರ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಒಂದು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಈಗ ನೋಡೋಣ, ಬಿಡಿಸೋಣ. ನೋಡಿ, ಸೊಲ್ಯೂಷನ್. ವರುಣ್ ಬಳಿ ಇರುವ ಗೋಲಿಗಳ ಸಂಖ್ಯೆ x ಆಗಿದೆ. ಗೊತ್ತಿಲ್ಲ, ಯಾಕಂದ್ರೆ ಇಬ್ಬರಲ್ಲಿ ಒಟ್ಟು ಎಷ್ಟಿದಾವೆ? ಇಬ್ಬರಿಂದ ಒಟ್ಟು ಸೇರಿ 45 ಗೋಲಿಗಳಿದಾವೆ. ಆದ್ರಿಂದ ಮೊದಲು ವರುಣ್ ಬಳಿ ಇರತಕ್ಕಂಥ ಗೋಲಿಗಳು x ಆಗಿರಲಿದೆ. ಆಗ ತರುಣ್ ಅಥವಾ ಅರುಣ್ ಹತ್ರ ಇರುವ ಗೋಲಿಗಳ ಸಂಖ್ಯೆ ಎಷ್ಟಾಗಬೇಕು? ಅರುಣ್ ಬಳಿ ಇರುವ ಗೋಲಿಗಳ ಸಂಖ್ಯೆ ಒಟ್ಟು ಇಬ್ಬರು ಬಳಿ ಎಷ್ಟು ಗೋಲಿ ಇತ್ತು? 45 ಗೋಲಿಗಳಿತ್ತು. ಅದರಲ್ಲಿ ವರುಣ್ ಬಳಿ ಇರುವ ಗೋಲಿಗಳನ್ನು ಕಳೆದ್ರೆ ಅರುಣ್ ಬಳಿ ಇರುವ ಗೋಲಿಗಳ ಸಂಖ್ಯೆ ಸಿಕ್ಕಿತು. ಇವರಿಬ್ಬರು ಬಳಿ 45 ಗೋಲಿಗಳಿವು. ಅರುಣ್ ಹತ್ರ ನಮಗೆ ಗೊತ್ತಿಲ್ಲ, ವರುಣ್ ಹತ್ರ x ಗೋಲಿಗಳಿವೆ ಅಂದಮೇಲೆ ಅರುಣ್ ಹತ್ರ ಎಷ್ಟಿರಬೇಕು? x ಗೋಲಿಗಳನ್ನು ಕಳೆದ್ರೆ ಅರುಣ್ ಹತ್ರ ಇರುವ ಗೋಲಿಗಳ ಸಂಖ್ಯೆ ಬರುತ್ತೆ. ನಂತರ 5 ಗೋಲಿಗಳನ್ನು ಕಳೆದುಕೊಂಡಾಗ 5 ಗೋಲಿಗಳನ್ನು
ಕಳೆದುಕೊಂಡಾಗ ವರುಣ್ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ ಎಕ್ಸ್ ಗೋಲಿಗಳಿತ್ತು, ಎಕ್ಸ್ ನಲ್ಲಿ 5 ಗೋಲಿಗಳನ್ನು ಕಳ್ಕೊಂಡಿದ್ದಾರೆ. 5 ಗೋಲಿಗಳನ್ನು ಕಳೆದುಕೊಂಡಾಗ ಅರುಣ್ ಬಳಿ ಇರುವ ಗೋಲಿಗಳ ಸಂಖ್ಯೆ. ಅರುಣ್ ಬಳಿ ಎಷ್ಟು ಗೋಲಿಗಳಿತ್ತು? 45 ಮೈನಸ್ ಎಕ್ಸ್ ಇತ್ತು. ಇದರಲ್ಲಿ 5 ಗೋಲಿಗಳನ್ನು ನಾವು ಕಳ್ಕೋಬೇಕು. ಈ 45 5 ಎಷ್ಟು ಬರುತ್ತೆ? 40 ಮೈನಸ್ ಎಕ್ಸ್ ಗೋಲಿಗಳು ಅರುಣ್ ಬಳಿ ಇಲ್ಲವೆ. ನಂತರ ಏನಾಯ್ತು ನೋಡಿ, ಈ ತಲಾ 5 ಗೋಲಿಗಳನ್ನು ಕಳೆದುಕೊಂಡ ನಂತರ ಅವರಿಬ್ಬರ ಬಳಿ ಇರುವ ಗೋಲಿಗಳ ಗುಣಲಬ್ಧ ಈಕ್ವಲ್ ಅವರಿಬ್ಬರ ಬಳಿ ಇರುವ ಗುಣಲಬ್ಧ 240 ಅಂತೇಳಿ. ಇದು ವರುಣ್ ಬಳಿ ಇರುವ ಗೋಲಿಗಳು, ಇದು ಅರುಣ್ ಬಳಿ ಇರುವ ಗೋಲಿಗಳು. ಅವರಿಬ್ಬರ ಗೋಲಿಗಳ ಗುಣಲಬ್ಧ ಎಷ್ಟು? 240. ಸೊ ಎಕ್ಸ್ ಇಂಟು 40 ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. 240 ಮೈನಸ್ ಪ್ಲೇನ್ ಸರ್ 124. ಸಾರಿ, 124 ಅಂತ ಹೇಳಿ 124. ನಂತರ ಇವೆಲ್ಲವನ್ನೂ ಗುಣಿಸಿದ್ರೆ ಬರ್ತಕ್ಕಂಥ ಗುಣಲಬ್ಧ ನಮಗೆ ಸಿಕ್ಕಿದೆ ಮಕ್ಕಳೇ. 40x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 20 ಇವೆಲ್ಲವನ್ನೇ ಗುಣಿಸಿದ್ದೇವೆ. ಎಕ್ಸ್ ಇಂಟು ಎಕ್ಸ್ 40x ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಸೊ ಮೈನಸ್ 5 ಎಕ್ಸ್ ಮೈನಸ್ 5 ಎಕ್ಸ್ ಮೈನಸ್ 5 ಇಂಟು 40 ಮೈನಸ್ ಎಕ್ಸ್. ಯಾಕೆಂದರೆ ಇದು 5 ಗೋಲಿಗಳನ್ನು ಕಳೆದುಕೊಂಡ ನಂತರ ಅರುಣ್ ಬಳಿ ಇರುವ ಗೋಲಿಗಳು ಎಕ್ಸ್ ಮೈನಸ್ 5, ಅರುಣ್ ಬಳಿ ಇರುವ ಗೋಲಿಗಳ ಸಂಖ್ಯೆ 40 ಮೈನಸ್ ಎಕ್ಸ್ ಎಕ್ಸ್ ಇಂಟು ಎಕ್ಸ್ 40x ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ನಂತರ ಮೈನಸ್ 5 ಇಂಟು 5 × 20 2 ಮೈನಸ್ ಇಂಟು ಮೈನಸ್ ಪ್ಲಸ್ 5x. ಸೊ ಈಗ ಮೈನಸ್ ಇದು ಈ ಕಡೆ ತಂದುಕೊಳ್ಳೋಣ, ಎಲ್ಲವೂ ಈ ಕಡೆ ಬರ್ತಾನೆ. ಸೊ ಎಕ್ಸ್ ಸ್ಕ್ವೇರ್ 40x 5x ಮೈನಸ್ 45x. ಸೊ ಈಗ ಮೈನಸ್ 200 ಎಡಭಾಗ ಬಂದರೆ ಪ್ಲಸ್ 200 ಆಗುತ್ತೆ. ಪ್ಲಸ್ 200 ಪ್ಲಸ್ 124 ದಟ್ ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 45x ಪ್ಲಸ್ 324 ಈಕ್ವಲ್ 0. 224 ಮೈನಸ್ ಇಂಟು ಪ್ಲಸ್ ಮೈನಸ್ ಈ ಕಡೆ 124 ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ 45x ಪ್ಲಸ್ 324 ಈಕ್ವಲ್ 0. ಸರಿ, ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ 45x ಪ್ಲಸ್ 324 ಈಕ್ವಲ್ 0. ಈ ಸಮೀಕರಣದಲ್ಲಿ ನಾವು ಇವಾಗ ಇದರಲ್ಲಿ ಪರಿಹಾರಗಳನ್ನು ಕಂಡುಹಿಡಿದು ಎಕ್ಸ್ ಅವ್ಯಕ್ತ ಪದದ ಬೆಲೆಯನ್ನು ಕಂಡುಹಿಡಿದುಬಿಟ್ರೆ ನಮಗೆ ವರುಣ್ ಬಳಿ ಇರುವ ಗೋಲಿಗಳ ಸಂಖ್ಯೆ, ನಂತರ ಅರುಣ್ ಬಳಿ ಇರುವ ಗೋಲಿಗಳ ಸಂಖ್ಯೆ ನಿಖರವಾಗಿ ನಮಗೆ ಸಿಗುತ್ತೆ. ಅಂದರೆ ಆರಂಭದಲ್ಲಿ ಅವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಕಂಡುಹಿಡಿದಿದ್ದೇವೆ. ನಾವು ಇದುವರೆಗೂ ಒಂದು ವರ್ಗ ಸಮೀಕರಣವನ್ನು ಮಾತ್ರ ರಚನೆ ಮಾಡಿದ್ದೇವೆ ಅಲ್ವಾ. ಹೀಗೆ ನಮ್ಮ ನೈಜ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಒಂದು ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸಿಕೊಂಡ್ಬಿಟ್ಟು ನಾವೇನು ಮಾಡ್ಬೋದು, ಮುಂದೆ ವಿದ್ಯಾರ್ಥಿಗಳೇ ಇದಕ್ಕೆ ಪರಿಹಾರಗಳನ್ನು ಸುಲಭವಾಗಿ ಲೆಕ್ಕ ಹಾಕಬಹುದು. ಈಗ ಇಂಥದ್ದೇ ಸಮಸ್ಯೆಗಳು ಮಕ್ಕಳ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆ ಸಮಸ್ಯೆಗಳು ವರ್ಗ ಸಮೀಕರಣಗಳು ಹೌದು ಅಲ್ವೋ ಅನ್ನೋದನ್ನು ನಾವೇನು ಮಾಡಬೇಕಾಗಿದೆ, ಇವಾಗ ಕಂಡುಹಿಡಿಬೇಕು. ಇದಾದ ಮೇಲೆ ಮಕ್ಕಳೇ ಇಂತಹ ಸಮಸ್ಯೆಗಳನ್ನು ನಿಮ್ಮ ಅಧ್ಯಾಯದಲ್ಲೂ ಕೂಡ ಕೊಟ್ಟಿದ್ದಾರೆ, ಅದನ್ನು ಬಿಡಿಸಬೇಕಾಗುತ್ತೆ. ವಿದ್ಯಾರ್ಥಿಗಳೇ
ಈಗ ಇದರಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಬಿಡಿಸೋಣ. ಇಲ್ಲಿ ಕೆಲವು ಸಮೀಕರಣಗಳನ್ನು ಕೊಟ್ಬಿಟ್ಟು ಅವು ವರ್ಗ ಸಮೀಕರಣ ಅಥವಾ ಅಲ್ವೋ ಅನ್ನೋದನ್ನು ನಾವು ಇವಾಗ ಕಂಡುಹಿಡಿಯಬೇಕು. ನೋಡಿ ಇಲ್ಲಿದೆ, ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ನಾನು ಈ ಉದಾಹರಣೆಗಳ ಸಮಸ್ಯೆಗಳನ್ನು ಬಿಡಿಸ್ತೀನಿ ಮಕ್ಕಳೇ. ನಿಮಗೆ ಅಭ್ಯಾಸ 10.1ರಲ್ಲಿ ಇಂಥ ಸಮಸ್ಯೆಗಳಿದ್ದಾವೆ. ಅವನ್ನು ನೀವು ಗೃಹಪಾಠವಾಗಿ, ಇವತ್ತು ಶನಿವಾರ ಇದೆ, ಇವತ್ತು ನಾಳೆ ನಿಮಗೆ ಸಾಕಷ್ಟು ಸಮಸ್ಯೆಗಳನ್ನು ನೀವು ಮನೆಗಳಲ್ಲಿ ಬಿಡಿಸಬಹುದು. ನೋಡೋಣ. 1ನೇ ಸಮಸ್ಯೆ, x - 2 ಹೋಲ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ 2x - 3. ಇದು ವರ್ಗ ಸಮೀಕರಣವೇ ಅನ್ನೋದನ್ನು ನಾವು ಈಗ ಬಿಡಿಸಬೇಕು. ವರ್ಗ ಸಮೀಕರಣ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು, ಅದರಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇರುವ ಸಮೀಕರಣ ಆಗಿರಬೇಕು, ಅದರ ಗರಿಷ್ಠ ಘಾತ 2 ಆಗಿರಬೇಕು. ಇದನ್ನು ಬಿಡಿಸೋಣ ಇವಾಗ. ನೋಡಿ, ಈ ಸಮೀಕರಣವನ್ನು ನೋಡಿದ ತಕ್ಷಣ ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ದ್ವಿಪದಗಳಿದ್ದಾವೆ. ಈ ದ್ವಿಪದಗಳನ್ನು ಸಂಕ್ಷೇಪಿಸಬೇಕು. ಇದನ್ನ ಒಂದು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಕೇಳ್ತಾರೆ, ಈ ಕೆಳಗಿನವುಗಳಲ್ಲಿ ಯಾವ ವರ್ಗ ಸಮೀಕರಣಗಳಾಗಿವೆ ಅಂತ. ಆ ಸಮೀಕರಣವನ್ನ ನೋಡಿದ ತತ್ಕ್ಷಣದಲ್ಲೇ ಇದು ವರ್ಗ ಸಮೀಕರಣ ಹೌದು ಅಲ್ವೋ ಅನ್ನೋದನ್ನು ನಾವು ನಿರ್ಣಯಿಸಲಿಕ್ಕೆ ಆಗೋದಿಲ್ಲ. ಆ ಸಮಸ್ಯೆಯನ್ನು ನಾವು ವಿವರವಾಗಿ ಬಿಡಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಎಡಭಾಗವನ್ನು ಎಕ್ಸ್ಟೆಂಡ್ ಮಾಡಿ, ಇದು a - b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ 4ರ ವರ್ಗ ಮೈನಸ್ 2ab 2 4 4 x 4. ನೋಡಿ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಅಂದರೆ 2 4 x ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 2x ಮೈನಸ್ 3. ಈಗ ಅವ್ಯಕ್ತ ಪದಗಳು ಮತ್ತೆ ಸ್ಥಿರಾಂಕಗಳು ಸಮೀಕರಣದ ಒಂದು ಪಕ್ಕದಲ್ಲಿ ಬಂದುಬಿಟ್ಟು, ಸೊ x ಸ್ಕ್ವೇರ್ ಮೈನಸ್ 4x ಇದೆ, ಇಲ್ಲಿ ಪ್ಲಸ್ 2x, ಎಡಭಾಗ ಮೈನಸ್ 2x, ಇಲ್ಲಿ ಪ್ಲಸ್ 4 ಇದೆ, ಮೈನಸ್ 3 ಎಡಭಾಗ ಬಂದರೆ ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು 0. x ಸ್ಕ್ವೇರ್ ಮೈನಸ್ 4x ಮೈನಸ್ 2x ಇದೆ ನೋಡಿ. ಇವೆರಡೂ ಕೂಡ ಋಣ ಚಿಹ್ನೆಯನ್ನು ಹೊಂದಿರೋದ್ರಿಂದ ಇದನ್ನು ಸಂಕಲನ ಮಾಡಬೇಕು. ಮೈನಸ್ 4x ಮೈನಸ್ 2x ಅಂದರೆ ಮೈನಸ್ 6x ಪ್ಲಸ್ 4 ಪ್ಲಸ್ 3 ಪ್ಲಸ್ 7. ಈ ಸಮೀಕರಣವನ್ನು ನೋಡಿ, ಈ ಸಮೀಕರಣ ನಮಗೆ ವರ್ಗ ಸಮೀಕರಣದ ಆದರ್ಶ ರೂಪ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ಸ್ 0 ರೂಪದಲ್ಲಿ ಇದೆ. ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಅಲ್ವಾ? ಇದೇ ರೀತಿ ಎರಡನೇ ಸಮಸ್ಯೆ ಬಂದಿದೆ ನೋಡಿ, ಅದು ಆಗುತ್ತೋ ಅಲ್ವೋ ಅನ್ನೋದನ್ನು ನೋಡೋಣ. x into x plus 1 plus 8 equal x plus 2 into x minus 2. x plus 2 into ಇಲ್ಲಿ ಕೂಡ ಈ ಹಿಂದಿನ ಸಮಸ್ಯೆಯಿಂದ ಬಿಡಿಸೋಣ. ಎಡಭಾಗಗಳನ್ನು ಸಂಕ್ಷೇಪಗೊಳಿಸಿ x into x x ಸ್ಕ್ವೇರ್ ಪ್ಲಸ್ x into 1 x ಪ್ಲಸ್ 8 ಇಲ್ಲಿ ಎರಡು ದ್ವಿಪದಗಳಿವೆ. ಇದು ಒಂದು ನಿತ್ಯ ಸಮೀಕರಣದ ಆದರ್ಶ ರೂಪ a plus b into a minus b ರೂಪದಲ್ಲಿದೆ.
ಪ್ಲಸ್ 8 ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಈ ಕಡೆ ಬಂದರೆ ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು 0. ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೊರಟೋಗುತ್ತೆ. ಉಳಿದಿರ್ತಕ್ಕಂಥ ಅಂಶಗಳು ಎಕ್ಸ್ ಇದೆ ಪ್ಲಸ್ 8 ಪ್ಲಸ್ 4 ಪ್ಲಸ್ 12 ಈಕ್ವಲ್ 0. ಸೊ ಎಕ್ಸ್ ಪ್ಲಸ್ 12 ಈಕ್ವಲ್ 0. ನೋಡಿ, ಈ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಇದನ್ನ ಹೋಲಿಕೆ ಮಾಡಿ. ಜೊತೆಗೆ ಒಂದು ವರ್ಗ ಸಮೀಕರಣ ಬರಬೇಕು ಅಂತ ಹೇಳಿದ್ರೆ ಮೊದಲು ಅದರ ಅವ್ಯಕ್ತ ಪದದ ಘಾತ ಎಷ್ಟಾಗಿರಬೇಕು ಅಂತ ಹೇಳಿದ್ವಿ ನಾವು, 2 ಇರಬೇಕು ಅಂತ ಹೇಳಿದ್ವಿ. ಸೊ ಇಲ್ಲಿ ಇಲ್ಲ, ಆದ್ದರಿಂದ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0 ರೂಪದಲ್ಲಿ ಇಲ್ಲ. ಆದ್ದರಿಂದ ಇದು ವರ್ಗ ಸಮೀಕರಣ. ನೋಡಿ, ಈ ಲೆಕ್ಕವನ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ಬೋದು ವಿದ್ಯಾರ್ಥಿಗಳೇ, ಇದು ವರ್ಗ ಸಮೀಕರಣ ಹೌದು ಅಲ್ವಾ ಅಂತ ಕಂಡುಹಿಡಿಯಲಿಕ್ಕೆ ಇಲ್ಲಿ ದ್ವಿಪದಗಳ ಗುಣಲಬ್ಧ ಕೊಟ್ಟಿದ್ದಾರೆ, ಏಕಪದ ದ್ವಿಪದಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಅದೆಲ್ಲದನ್ನ ಸಂಕ್ಷೇಪ ಮಾಡಿದಾಗ ಎಡಭಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 8 ಅಂತ ಬಂತು ಅಂದ ತಕ್ಷಣ ನೀವು ಅದು ವರ್ಗ ಸಮೀಕರಣ ಅಂತೇಳಿ ನೀವು ನಿರ್ಣಯಿಸಬಾರದು. ಸಂಪೂರ್ಣವಾಗಿ ಅದನ್ನ ಸಂಕ್ಷೇಪಗೊಳಿಸಿ ಅಂತಿಮವಾಗಿ ಫಲಿತಾಂಶ ಬಂದಾಗ ಅವ್ಯಕ್ತ ಪದದ ಘಾತ ಗರಿಷ್ಠ 2 ಇದೆಯಾ ಇದ್ರೆ ಮಾತ್ರ ಅದು ಈ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ವರ್ಗ ಸಮೀಕರಣವಾಗಲಿಕ್ಕೆ ಸಾಧ್ಯತೆ ಇರಲಿಕ್ಕೆ ಇಲ್ಲ. ಅಂತ ಇನ್ನೆರಡು ಸಮಸ್ಯೆಗಳು ಮಕ್ಕಳೇ, ಇನ್ನೂ ದೊಡ್ಡದಾಗಿ ಸಂಕ್ಷೇಪಿಸುವಂತ ಲೆಕ್ಕಗಳು. x ಇಂಟು 2x ಮೂರನೇ ಸಮಸ್ಯೆ, x ಇಂಟು 2x ಪ್ಲಸ್ 3 ಈಕ್ವಲ್ x ಸ್ಕ್ವೇರ್ ಪ್ಲಸ್ 1. x ಇಂಟು 2x ಪ್ಲಸ್ 3 ಇನ್ನು 4ನೇ ಬಂದಿದೆ ಮತ್ತೆ x ಪ್ಲಸ್ 2 ಹೋಲ್ ಕ್ಯೂಬ್ ಈಕ್ವಲ್ಸ್ x ಕ್ಯೂಬ್ ಮೈನಸ್ 4. x ಪ್ಲಸ್ 2 ಹೋಲ್ ಕ್ಯೂಬ್ ಈಕ್ವಲ್ಸ್ x ಕ್ಯೂಬ್ ಮೈನಸ್ 4. ಇವೆರಡು ಬಿಡಿಸ್ಬಿಡೋಣ. ಇದು ಸ್ವಲ್ಪ ಅನ್ವಯಿಕ ಪ್ರಶ್ನೆಗಳಿದೆ ಮಕ್ಕಳೇ. ನೋಡಿ, x ಇಂಟು 2x 2x ಸ್ಕ್ವೇರ್ ಇದು ದ್ವಿಪದ ಏಕಪದವನ್ನು ಗಮನಿಸಿ. 2x ಸ್ಕ್ವೇರ್ ಪ್ಲಸ್ x ಇಂಟು 3 3x ಈಕ್ವಲ್ಸ್ x ಸ್ಕ್ವೇರ್ ಪ್ಲಸ್ 1. ಇವೆಲ್ಲ ಅವ್ಯಕ್ತ ಪದಗಳು, ಸ್ಥಿರಾಂಕಗಳು ಸಮೀಕರಣದ ಒಂದು ಭಾಗಕ್ಕೆ ಬರಲಿ. 2x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ x ಈ ಕಡೆ ಬಂದರೆ ಪ್ಲಸ್ 3x ಮೈನಸ್ 1 ಈಕ್ವಲ್ 0. 2x ಸ್ಕ್ವೇರ್ ಒಂದು x ಸ್ಕ್ವೇರ್ ಅಂದರೆ x ಸ್ಕ್ವೇರ್ ಪ್ಲಸ್ 3x ಮೈನಸ್ 1 ಈಕ್ವಲ್ 0. ಇದು ಕೂಡ ಏನಾಗಿದೆ ಮತ್ತೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0 ರೂಪದಲ್ಲಿದೆ. ಆದ್ದರಿಂದ ಇದು ವರ್ಗ ಸಮೀಕರಣ. ಇಲ್ಲೊಂದು ನೋಡಿ, ಈ x ಪ್ಲಸ್ 2 ಹೋಲ್ ಕ್ಯೂಬ್ ಈಕ್ವಲ್ಸ್ x ಕ್ಯೂಬ್ ಮೈನಸ್ 4 ಅಂತ ಇದೆ. ಇಲ್ಲಿ ನಿತ್ಯ ಸಮೀಕರಣವನ್ನು ಸ್ಮರಿಸಬೇಕು. ಸುಮಾರು ನಮಗೆ 13 ನಿತ್ಯ ಸಮೀಕರಣಗಳಿವೆ. ಅದರಲ್ಲಿ a ಪ್ಲಸ್ ಬಿ ಹೋಲ್ ಕ್ಯೂಬ್ ಅನ್ನುವ ಒಂದು ನಿತ್ಯ ಸಮೀಕರಣ ಇದೆ. ಅದನ್ನು ಸ್ಮರಿಸಿಕೊಂಡು ಬಿಡಿಸ್ಬೇಕೀಗ. a ಪ್ಲಸ್ ಬಿ ಹೋಲ್ ಕ್ಯೂಬ್ ನಿತ್ಯ ಸಮೀಕರಣವನ್ನು ನೆನಪು ಮಾಡಿಕೊಂಡ್ರೆ a ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ಸ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಈ ರೂಪದಲ್ಲಿ ಬಿಡಿಸ್ಬೇಕಾಗುತ್ತೆ. ಆ ರೂಪದಲ್ಲಿ ಬಿಡಿಸಿದಾಗ a ಕ್ಯೂಬ್ ಅಂದರೆ x ಕ್ಯೂಬ್ ಪ್ಲಸ್ b ಕ್ಯೂಬ್ ಅಂದರೆ 2 4 4 8 ಅಥವಾ 2 ಕ್ಯೂಬ್ ಪ್ಲಸ್ 3a ಅಂದರೆ x ಇಂಟು b ಅಂದರೆ 2 ಇಂಟು x ಪ್ಲಸ್ 2 ಈಕ್ವಲ್ಸ್ x ಕ್ಯೂಬ್ ಮೈನಸ್ 4. ಸೊ x ಕ್ಯೂಬ್ ಪ್ಲಸ್
ಎರಡರ ವರ್ಗ ಎಷ್ಟು? ಎರಡರ ಘನ 8 ಪ್ಲಸ್ 3 6x ಇಂಟು ಎಕ್ಸ್ 6x ಸ್ಕ್ವೇರ್ ಪ್ಲಸ್ 6x ಇಂಟು 2 12x ಈಕ್ವಲ್ಸ್ x ಕ್ಯೂಬ್ ಮೈನಸ್ 4. ಈಗ ಎಡಭಾಗ ತಗೊಂಬನ್ನಿ. x ಕ್ಯೂಬ್ ಇಲ್ಲಿ ಬಂದು ಮೈನಸ್ x ಕ್ಯೂಬ್ ಆಯಿತು ಪ್ಲಸ್ 8 ಇದು ಪ್ಲಸ್ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8 ಮೈನಸ್ 4 ಬಲಭಾಗ ಬಂದರೆ ಪ್ಲಸ್ 4 ಈಕ್ವಲ್ಸ್ 0 ಪ್ಲಸ್ x ಕ್ಯೂಬ್ ಮೈನಸ್ x ಕ್ಯೂಬ್ ಹೊರಟೋಗುತ್ತೆ. ಉಳಿದಿದೆ ನಮಗೆ ಮತ್ತೆ 6x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 8 ಪ್ಲಸ್ 4 ಪ್ಲಸ್ 12 ದಟ್ ಈಸ್ ಈಕ್ವಲ್ ಟು 0. ಆದ್ದರಿಂದ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0 ರೂಪದಲ್ಲಿದೆ. ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ. ಈಗ ಅದೇ ರೀತಿ ನೋಡಿ, ಇದರಲ್ಲಿ ಅಭ್ಯಾಸ 10.1ರಲ್ಲಿ ಸುಮಾರು 8 ಲೆಕ್ಕಗಳಿವೆ. ಇದರಲ್ಲಿ 100% ಪ್ರತಿ ವರ್ಷ ಕೂಡ ಮಲ್ಟಿಪಲ್ ಚಾಯ್ಸಲ್ಲೂ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆಯಲ್ಲೂ ಇಂಥ ಸಮಸ್ಯೆಗಳಿರುತ್ತೆ. ಈ ವರ್ಷ ಬಹು ಆಯ್ಕೆಯ ಪ್ರಶ್ನೆಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇಂಥ ಲೆಕ್ಕಗಳನ್ನು ಹೆಚ್ಚು ನೀವು ಬಿಡಿಸೋದ್ರ ಮೂಲಕ ಅದನ್ನು ಅನುಭವಿಸಬೇಕು. ಯಾವತ್ತು ಅನುಭವಿಸ್ತೀರೋ ಆವತ್ತು ಆ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಸಾಧ್ಯ. ಅದಕ್ಕೆ ನೀವೆಲ್ಲರೂ ಕೂಡ ಗೃಹ ಪಾಠವಾಗಿ ಇದರಲ್ಲಿ 8 ಸಮಸ್ಯೆಗಳಿದ್ದಾವೆ, ಅದನ್ನು ಬಿಡಿಸ್ತೀರಾ ಅಂತೇಳಿ ಭಾವಿಸ್ತೇನೆ. ಇನ್ನೊಂದು ಅನ್ವಯಿಕ ಪ್ರಶ್ನೆ ಇದೆ. ಇಲ್ಲಿ ಕೆಳಗೆ ಒಂದು ಸನ್ನಿವೇಶ ಕೊಟ್ಟಿದ್ದಾರೆ. ಆ ಸನ್ನಿವೇಶಕ್ಕೆ ಒಂದು ವರ್ಗ ಸಮೀಕರಣವನ್ನು ನಾವು ರಚನೆ ಮಾಡೋಣ. ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಒಂದು ಸಮಸ್ಯೆ ಇದೆ. 10.1ರಲ್ಲಿ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ 525 ಮೀಟರ್ ಸ್ಕ್ವೇರ್ ಆಗಿದೆ, ಅಂದರೆ ಚದುರ ಮೀಟರ್ ಆಗಿದೆ. ನಿವೇಶನದ ಉದ್ದವು ಅದರ ಅಗಲದ ಎರಡಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅದಕ್ಕೆ ನಾವೇನು ಮಾಡಬೇಕು? ಒಂದು ವರ್ಗ ಸಮೀಕರಣವನ್ನು ರಚನೆ ಮಾಡಬೇಕು. ನೋಡಿ, ಆ ಆಯತಾಕಾರದ ನೋಡಿ, ನಿಮ್ಮ 10.1ರಲ್ಲಿ ಎರಡನೇ ಸಮಸ್ಯೆ ಇದು, ಎರಡನೇದರಲ್ಲಿ ಒಂದನೇದು. ಆ ಆಯತಾಕಾರದ ನಿವೇಶನದ ವಿಸ್ತೀರ್ಣ, ಇದು ಒಂದು ಆಯತವನ್ನು ಹಾಕೊಂಡಿದ್ದೇವೆ. ಇದರ ವಿಸ್ತೀರ್ಣ 525 ಮೀಟರ್. ಆಯತ ನಿವೇಶನದ ವಿಸ್ತೀರ್ಣ 525 ಚದುರ ಮೀಟರ್ಗಳು. ಕನ್ನಡದಲ್ಲಿ ಮಕ್ಕಳೇ ಚದುರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್. ನಂತರ ಅದರ ಉದ್ದವು ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅದರ ಉದ್ದ x ಆಗಿದೆ. ಅದರ ಉದ್ದ x ಮೀಟರ್. ಅದರ ಉದ್ದ x ಮೀಟರ್ ಆದರೆ ಅದರ ಅಗಲ ಎಷ್ಟಾಗಬೇಕು? ಅದರ ಅಗಲ 2ರಷ್ಟಕ್ಕಿಂತ 1 ಹೆಚ್ಚು. 2ರಷ್ಟಕ್ಕಿಂತ 1 ಹೆಚ್ಚಾಗಬೇಕು ಮೀಟರ್. ನೋಡಿ, ಅದರ ಉದ್ದ x ಮೀಟರ್, ಅಗಲ ಎಷ್ಟಿರಬೇಕು? ಅದರ 2ರಷ್ಟಕ್ಕಿಂತ 1 ಹೆಚ್ಚು ಆಗಬೇಕು. ಆದ್ದರಿಂದ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ 525 ಮೀಟರ್. ಉದ್ದ x ಇದೆ, ಅಗಲ
2x ಪ್ಲಸ್ 1 ಮೀಟರ್ ಆಗುತ್ತೆ. x ಇಂಟು 2x 2x ಸ್ಕ್ವೇರ್ ಪ್ಲಸ್ x. ಸೊ 2x ಸ್ಕ್ವೇರ್ ಪ್ಲಸ್ x ಮೈನಸ್ 525 ನೋಡಿ. ಹಾಗಾದ್ರೆ ಈ ಸಮೀಕರಣದಲ್ಲಿ ನಾವು ಅವ್ಯಕ್ತ ಪದದ ಬೆಲೆ ಕಂಡುಹಿಡಿದು ಅಂದರೆ x ಬೆಲೆಯನ್ನು ಕಂಡುಹಿಡಿದು ಸುಲಭವಾಗಿ ಉದ್ದ ಮತ್ತೆ ಅಗಲಗಳನ್ನು ಏನು ಮಾಡ್ಬೋದು ನಾವು ಕಂಡುಹಿಡಿಯಬಹುದು. 2x ಪ್ಲಸ್ ಆಗ ಅದರ ಉದ್ದ ಮತ್ತೆ ಅಗಲಗಳನ್ನು ಪದವಾಗಿ ಸಿಗುತ್ತೆ. ಈ ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಒಂದು ವರ್ಗ ಸಮೀಕರಣವನ್ನು ಇಲ್ಲಿ ರೂಪಿಸಿದ್ದೇವೆ ಮಕ್ಕಳೇ. ಇದನ್ನು ನೆನಪಿಟ್ಕೊಳ್ಳಿ. ಮುಂದಿನ ಸಮಸ್ಯೆಗಳು ಎರಡರಲ್ಲಿ ಎರಡು ಮೂರು ಸಮಸ್ಯೆಗಳಿದ್ದಾವೆ. ಇನ್ನೊಂದು ಸಮಸ್ಯೆ ಸುಲಭವಾಗಿದೆ ನೋಡಿ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಮೀಟರ್ ಇದೆ. ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ. ಇನ್ನೊಂದ್ಸರಿ ನೋಡಿ, ಇದನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಬಹುದು. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ. ಇದಕ್ಕೆ ನೀವು ಅಂದರೆ ಈ ಸನ್ನಿವೇಶಕ್ಕೆ ಒಂದು ವರ್ಗ ಸಮೀಕರಣವನ್ನು ಏನು ಮಾಡಬೇಕು ಮಕ್ಕಳೇ, ನೀವು ರಚಿಸಬೇಕು. ಸೊ ಇದನ್ನು ರಚಿಸಬೇಕಾದ್ರೆ ತಾವು ಮೊದಲು ಅದರ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಅಂದರೆ ಯಾವ್ಯಾವುದು? ಮೊದಲನೇ ಪೂರ್ಣಾಂಕ x ಆಗಿರಲಿ, ಎರಡನೇ ಪೂರ್ಣಾಂಕ x ಪ್ಲಸ್ 1 ಆಗಿರಲಿ. ಅವೆರಡರ ಗುಣಲಬ್ಧ ಅಂದರೆ x ಇಂಟು x ಪ್ಲಸ್ 1 ಈಕ್ವಲ್ಸ್ 306 ಅಂತ ಮಕ್ಕಳೇ ಬರುತ್ತೆ. ಅದನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡ್ತೀರಾ ಅಂತೇಳಿ ನಾನು ಭಾವಿಸ್ತೇನೆ. ಮುಂದೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸುವುದು ಹೇಗೆ? ಅಪವರ್ತನ ವಿಧಾನದಿಂದ ವರ್ಗ ನೋಡಿ, ಇದನ್ನು 5ನೇ ತರಗತಿಯಿಂದಲೂ ಕೂಡ ಮಕ್ಕಳೇ ನೀವು ಬಿಡಿಸಿದ್ದೀರಾ ಅಂತೇಳಿ ಭಾವಿಸ್ತೇನೆ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸಿ. ಐದನೇ ತರಗತಿಯಿಂದಲೂ ಕೂಡ ಇಂಥ ಸಮಸ್ಯೆಗಳನ್ನು ನಾವು ಬಿಡಿಸಿದ್ದೇವೆ ಮಕ್ಕಳೇ. ಅದನ್ನು ಸ್ಮರಣೆ ಮಾಡಿಕೊಳ್ಳಿ. ಯಾವುದೇ ಒಂದು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಬೇಕಾದ್ರೆ ಮೊದಲು ವರ್ಗ ಸಮೀಕರಣದಲ್ಲಿ ಎಷ್ಟು ಪದಗಳಿದ್ದಾವೆ, ಅದನ್ನು ಮಧ್ಯಪದವನ್ನು ಹೇಗೆ ಬಿಡಿಸಬೇಕು, ಮಧ್ಯಪದವನ್ನು ಬಿಡಿಸೋದ್ರ ಮೂಲಕ ನಾವು ಅಪವರ್ತನ ವಿಧಾನದಿಂದ ಬಿಡಿಸಬೇಕು. ಅದರಲ್ಲಿ ಮಧ್ಯಪದ ಪ್ಲಸ್ ಆಗಿದ್ದರೆ, ಮಧ್ಯಪದ ಮೈನಸ್ ಆಗಿದ್ದರೆ, ಅಥವಾ ಕೊನೆಯ ಪದ ಅದರ ಚಿಹ್ನೆ ಪ್ಲಸ್ ಆಗಿದ್ದರೆ, ಮೈನಸ್ ಆಗಿದ್ದರೆ, ಇಂಥವನ್ನೆಲ್ಲ ಕಳೆದ ಸಾಲಿನಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ಮಧ್ಯಪದದ ಚಿಹ್ನೆ ಪ್ಲಸ್ ಆಗಿದ್ದರೆ ಅದರ ಅಪವರ್ತನಗಳೆರಡೂ ಕೂಡ ಧನಾತ್ಮಕವಾಗಿರುತ್ತೆ. ಇಂಥವನ್ನೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ಸೊ ಈಗ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿದೆ. ax² + bx + c = 0. ಇದರಲ್ಲಿ ಎಷ್ಟು ಪದಗಳಿವೆ? 3 ಪದಗಳಿವೆ. ಒಂದನೇ ಪದ ಏನಿದೆ? ax². ಹಾಗಾದರೆ x² ನ ಸಹಗುಣಕ ಯಾವುದು? x² ನ ಸಹಗುಣಕ ಏನಾಗಿದೆ? a. ಹಾಗಾದರೆ x ನ ಸಹಗುಣಕ ಏನಾಗಿದೆ? b. ಸ್ಥಿರಾಂಕ ಯಾವುದು? ಸ್ಥಿರಾಂಕ c. ಈ ಮೂರು ನಮಗೆ ಗೊತ್ತಿರಬೇಕು. ಹಾಗಾದರೆ ಇದರಲ್ಲಿ ಮಧ್ಯಪದವನ್ನು ಬಿಡಿಸೋದು ಹೇಗೆ ಅಂತ ಹೇಳಿದ್ರೆ, ನಾವು ಈ ಹಿಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ವಿ ಮಕ್ಕಳೇ. ಇದರಲ್ಲಿ b ಬೆಲೆ ಏನಾಗಿರಬೇಕು? p + q ಆಗಿರಬೇಕು. c ಬೆಲೆ ಏನಾಗಿರಬೇಕು? p × q ಆಗಿರಬೇಕು. ಈ ಆಧಾರದಲ್ಲಿ ನಾವು ಒಂದು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಲ್ಲಿ ಸುಲಭವಾಗಿ ಬಿಡಿಸಬಹುದು ಮಕ್ಕಳೇ. ಇದನ್ನು ಹೇಗೆ ಬಿಡಿಸಬೇಕು ಅನ್ನೋದ್ರ ಕುರಿತು ಈ ಹಿಂದಿನ ಒಂದು ಅವಧಿಯಲ್ಲಿ ನೀವು ಆಲ್ರೆಡಿ ಈಗ ಅಭ್ಯಾಸ ಮಾಡಿದ್ದೀರಾ. ಅವನ್ನ ಇನ್ನೊಂದು ಸಾರಿ ನೀವು ಇವತ್ತು ಶನಿವಾರ, ನಾಳೆ ಭಾನುವಾರ ಇರೋದ್ರಿಂದ ಈ ಗೃಹ ಪಾಠವಾಗಿ ಕೊಟ್ಟಂತಹ ಒಂದು 6 ಲೆಕ್ಕ ಇದ್ದಾವೆ, 9 ಸಮಸ್ಯೆಗಳಿದ್ದಾವೆ. ನೀವು ನಿಜವಾಗ್ಲೂ ಅನುಭವಿಸಿ ಪ್ರಯತ್ನಿಸಿ, ಖಂಡಿತ ಸಮಸ್ಯೆಗಳು ಬರುತ್ತೆ. ಆದ್ದರಿಂದ ಇದಕ್ಕೆ ಅಪವರ್ತನ ವಿಧಾನದಿಂದ ನಾವು ವರ್ಗ ಸಮೀಕರಣವನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ನಾವು ಇದರ ಒಂದು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಮನೆಯಲ್ಲಿ ಕೂತು ಕಾಲಹರಣ ಮಾಡಬೇಡಿ.
ಖಂಡಿತ ನೀವೆಲ್ಲ ಗೃಹಪಾಠವನ್ನು ಮಾಡ್ತೀರಾ ಅಂತ ಹೇಳಿ ಭಾವಿಸ್ತಾ, ಆನಂತರ ಈ 8ನೇ ತರಗತಿಯಲ್ಲಿ ನೀವೇನು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸಿದರೆ ಅವುಗಳನ್ನು ಸ್ವಲ್ಪ ಆ ಕಲಿಕಾಂಶಗಳನ್ನು ಪುನರ್ಮನನ ಮಾಡ್ಕೊಂಡು ನೀವು ಬಂದರೆ ನಾವು ಮುಂದಿನ ಅವಧಿಯಲ್ಲಿ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಮಕ್ಕಳೇ, ಇವತ್ತಿನ ಈ ಒಂದು ಅವಧಿಗೆ ನಾವು ವಿರಾಮವನ್ನು ಆಡೋಣ. ತಮಗೆಲ್ಲರಿಗೂ ಶುಭವಾಗಲಿ.